ಇವತ್ತು ನಾನು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದರೆ, ಇವತ್ತು ಕರ್ನಾಟಕದಲ್ಲಿ ಹಲವು ಸೀನಿಯರ್ ಶಾಸಕರಾಗಿರುವಂಥ ಅವ್ರಿಗೆಲ್ಲರಿಗೂ ಸಚಿವ ಸ್ಥಾನ ತಪ್ತೈತೆ. ಇವತ್ತು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ BZ ಜಮೀರ್ ಸರ್ ಅವ್ರಿಗೆ ಒಂದು ಡೆಪ್ಯೂಟಿ CM ಸ್ಥಾನವನ್ನು ತಪ್ಪಿರುತ್ತದೆ. ಆದಷ್ಟು ಬೇಗ ನಮ್ಮ ಕೇಂದ್ರದಲ್ಲಿ ಸೋನಿಯಾ ಗಾಂಧೀಜಿಯವರಾಗಿರ್ಬೋದು, ರಾಹುಲ್ ಗಾಂಧೀಜಿಯವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಅನೇಕ ಗಣ್ಯ ವ್ಯಕ್ತಿಗಳು ಇವತ್ತು ಆದಷ್ಟು ಬೇಗ ನಮ್ಮ ಜಮೀರ್ ಅಣ್ಣ ಅವರಿಗೆ ಡೆಪ್ಯೂಟಿ CM ಸ್ಥಾನವನ್ನು ಕೊಡಬೇಕು. ಯಾಕಂದರೆ ಇವತ್ತು ನಮ್ಮ ಜಮೀರ್ ಅಣ್ಣ ಅವರು ಬರೀ ಚಾಮರಾಜಪೇಟೆಗೆ ಸೀಮಿತ ಆಗಿಲ್ಲ, ಅವರು ಆಲ್ ಇಂಡಿಯಾ ಮುಸ್ಲಿಂ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಯಾರೋ ಕಿಡಿಗೇಡಿಗಳು ಅವ್ರ ಬಗ್ಗೆ ವಿಡಿಯೋ ಒಂದು ಮಾಡಿ ಮುಸ್ಲಿಂ ಸ್ಥಾನದಲ್ಲಿ ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ಅವ್ರದ್ದು ಯಾವುದೋ ಎಡಿಟ್ ಮಾಡಿ ವಿಡಿಯೋ ಅವ್ರನ್ನ ಹಾಕಿರ್ತಾರೆ. ಇದು ಸುಳ್ಳು ಮಾಹಿತಿ. ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅಣ್ಣ ಅವ್ರಿಗೆ ಡೆಪ್ಯೂಟಿ CM ಸ್ಥಾನವನ್ನು ಕೊಡಬೇಕು. ಇಲ್ಲ ಆದರೆ ಬರೀ ಕರ್ನಾಟಕದಲ್ಲೆಲ್ಲ ಇಡೀ ನಮ್ಮ ಇಂಡಿಯಾದಲ್ಲಿ ಹೋರಾಟವನ್ನು ಬೆಂಕಿ ಹಚ್ಚಿಸ್ತಾರೆ. ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವರೇ, ನೀವು ಜಮೀರ್ ಅಣ್ಣ ಅವ್ರಿಗೆ ಕರೆದು ಅವ್ರಿಗೆ ಡೆಪ್ಯೂಟಿ CM ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಭಾರಿ ಹೊಡೆತ ಬೀಳೋದು, ಇದರಲ್ಲಿ ಎರಡು ಮಾತಿಲ್ಲ. ನೀವು ಜಮೀರ್ ಅಣ್ಣನ ಕರೆದು ಅವ್ರಿಗೂ ಸಂಪುಟ ಸ್ಥಾನದಲ್ಲಿ ಡೆಪ್ಯೂಟಿ CM ಸ್ಥಾನಮಾನ ಕೊಡಬೇಕು. ಯಾಕಂದರೆ ಜಮೀರ್ ಅಣ್ಣ ಅವರೊಬ್ಬರು ಬರೀ ಮುಸ್ಲಿಂ ನಾಯಕರಲ್ಲ. ಜಮೀರ್ ಅಣ್ಣ ಅವರು ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ, ಇವತ್ತು ಬರೀ ಮುಸ್ಲಿಮ್ಸ್ ಅವ್ರಿಗೇನು ಒಳ್ಳೇದು ಮಾಡಿಲ್ಲ, ಪ್ರತಿಯೊಂದು ಜಾತಿಗೂ ಒಳ್ಳೊಳ್ಳೆ ಕೆಲಸ ಮಾಡಿ ಅವ್ರ ಆರೋಗ್ಯ ಪರಿಸ್ಥಿತಿ ಸರಿ, ಎಜುಕೇಷನ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಅವ್ರ ಮನೆಗಳ ಕಷ್ಟ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸ್ಪಂದಿಸಿ ಅವ್ರ ಸ್ವಂತ ದುಡ್ಡಲ್ಲೇ ಎಲ್ಲರಿಗೂ ಸಹಾಯ ಮಾಡಿರ್ತಾರೆ. ಅವರು ಕೇರಳದ ಹೋಗಿದ್ದಾರೆ, ಮೋಜು ಮಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ದಾವಣಗೆರೆಯಲ್ಲೂ ಹೇಳಿದ್ದಾರೆ, ನಮ್ಮ ಜನಾಂಗದವರು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಿದ್ದಾರೆ. ಅಲ್ಲೂ ನಿಮ್ಗೆ ಗೊತ್ತಿಲ್ಲದಂಗೆ ಅಲ್ಲಿ ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡಿ ಬಂದಿರ್ತಾರೆ. ನೀವು ಸುಮ್ಗೆ ಇವರು ಶಾಮನೂರು ಶಿವಶಂಕರಪ್ಪ ಅವರ ಮಗನು ಮಲ್ಲಿಕಾರ್ಜುನ ಶಾಮನೂರು ಅವರು ತಪ್ಪು ಮಾಹಿತಿ ತಿಳ್ಕೊಂಡು ಏನೇನು ಹೇಳ್ತಾ ಇದ್ದಾರೆ, ಇದು ಸರಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಆದಷ್ಟು ಬೇಗ ಜಮೀರ್ ಅಣ್ಣ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೊಡೆತ ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ಸೋನಿಯಾ ಗಾಂಧಿ ಅವರೇ, ಪ್ರಿಯಾಂಕಾ ಗಾಂಧಿ ಅವರೇ, ರಾಹುಲ್ ಗಾಂಧಿ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ವೇಣುಗೋಪಾಲ್ ಅವರೇ, ಆದಷ್ಟು ಬೇಗ ನೀವೆಲ್ಲರೂ ಪರಿಶೀಲನೆ ಮಾಡಿ ನಮ್ಮ ಜನಪ್ರಿಯ ಶಾಸಕರಾದಂಥ BZ ಜಮೀರ್ ಅಣ್ಣ ಅವ್ರಿಗೆ ಡೆಪ್ಯೂಟಿ ಸ್ಥಾನವನ್ನು ಕೊಡಬೇಕು. ಇಲ್ಲ ನಿಮ್ಮ ಮುಂದಿನ ನಡೆ ನಮ್ಮ ಜಮೀರ್ ಅಣ್ಣ ಅವರು ಅದು ಏನಂತ ನಿಮಗೆಲ್ಲ ತೋರ್ಸೋಕ್ಕೆ ಅದು ನಿಮ್ಮ ನಡೆ ಆಗಿರೋದಿಲ್ಲ, ನಮ್ಮ ಜಮೀರ್ ಅಣ್ಣನ ನಡೆ ಆಗಿರ್ತದೆ. ಆದಷ್ಟು ಬೇಗ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಹಾಗೂ ಡೆಪ್ಯೂಟಿ CM ಕೊಡಲೇಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.